3.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ 3 ವರ್ಷದಲ್ಲಿ 81.86 ಕೋಟಿ ರೂಪಾಯಿ ವೆಚ್ಚ. ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕ ದೇವಮ್ಮನ ಬೆಟ್ಟಕ್ಕೆ ಹೋಗುವ ಕಾಟೂರು ಮತ್ತು ಜೆ ಅಲ್ಲಯ್ಯನಪುರ ರಸ್ತೆ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿ ಈ ಭಾಗದ ಜನರು ಹಲವಾರು ಬಾರಿ ರಸ್ತೆ ಆಗಬೇಕೆಂದು ಮನವಿ ಮಾಡಿದರು. ಸುಮಾರು 3.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿದ್ದು ಇಂದು ನಾವು ಭೂಮಿ ಪೂಜೆಯನ್ನ ಮಾಡಿದ್ದೇವೆ. ಈ ರಸ್ತೆಯು ಎಚ್ಡಿ ಕೋಟೆ, ಸರಗೂರು ತಾಲೂಕು ಮತ್ತು ಚಿಕ್ಕ ದೇವಮ್ಮನ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದೆ. ಈ ಭಾಗದಲ್ಲಿ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗವಾಗುತ್ತದೆ ಎಂದು ಹೇಳಿದರು. 2025 ಮತ್ತು 2026ನೇ ಸಾಲಿನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರಕ್ಕೆ ಸುಮಾರು 50 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದ್ರು. ತಾಲೂಕಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದಾನೇ ಹೆಚ್ಚಿನ ರಸ್ತೆಗಳು ಅಭಿವೃದ್ಧಿಪಡಿಸಲಾಗ್ತಾ ಇದ್ದು ಸುಮಾರು 15 ವರ್ಷಗಳಿಂದ ರಸ್ತೆಗಳು ಹದಗೆಟ್ಟಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾರ್ಯಗತನಾಗಿದ್ದೇನೆ. ಪಿಡಬ್ಲ್ಯೂಡಿ ಇಲಾಖೆಗೆ 3 ವರ್ಷದಲ್ಲಿ ಸುಮಾರು 81.86 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕ್ಷೇತ್ರದ ರಸ್ತೆ ಅಭಿವೃದ್ಧಿಪಡಿಸಲು ಮುಂದಾಗಿದ್ದೇವೆ. ಸಾರ್ವಜನಿಕರಿಗೆ ತುಂಬಾ ಅನುಕೂಲಕರವಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೇಶವ ಮೂರ್ತಿ ಸೇರಿದಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, ತಾಲೂಕು ಮಟ್ಟದ ಮುಖಂಡರು, ಕಾಟೂರು ಗ್ರಾಮಸ್ಥರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಎನ್ಕೆಎಸ್ ಟಿವಿ, ನಂಜನಗೂಡು. ವಿಶೇಷವಾಗಿ ತಮ್ಮೆಲ್ಲರ ಬೇಡಿಕೆಯಂತೆ ತಾವೆಲ್ಲರೂ ಕೂಡ ಹಲವಾರು ಬಾರಿ ಈ ಒಂದು ರಸ್ತೆ ನಮಗೆ ಆಗಬೇಕು, ನಮ್ಮ ಕಾಟೂರು, ಅಲ್ಲಯ್ಯನಪುರ, ಇನ್ನು ಮುಂದಕ್ಕೆ ಕೋಟೆ ಕೂಡ ಚಿಕ್ಕ ಬೆಟ್ಟಕ್ಕೂ ಸಾಕಷ್ಟು ಜನ ಈ ಮಾರ್ಗದಲ್ಲಿ ಬರ್ತಾರೆ, ಅವ್ರಿಗೆಲ್ಲ ಸಮಸ್ಯೆ ಆಗ್ತದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದೀವಿ. 2025-26ನೇ ಸಾಲಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಕ್ಕೇನೆ ಪ್ರತ್ಯೇಕವಾಗಿ ಅವರ ವಿಶೇಷ ಅನುದಾನದಲ್ಲಿ ಸುಮಾರು 50 ಕೋಟಿ ರೂಪಾಯಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 50 ಕೋಟಿನಲ್ಲಿ 20 ಕೋಟಿ ರೂಪಾಯಿಗಳನ್ನ ನಮ್ಮ ತಾಲೂಕಿನಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಯಾವ ರಸ್ತೆಗಳು, ಪಿಡಬ್ಲ್ಯೂ ರಸ್ತೆಗಳು ತುಂಬಾ ಹದಗೆಟ್ಟಿತ್ತು, ಸುಮಾರು 15-20 ವರ್ಷಗಳಿಂದನೂ ಆಗದೇ ಇರೋಂಥ ರಸ್ತೆಗಳು ಯಾವ್ಯಾವ ಇವೆ ಅವನ್ನ ಕೈಗೆತ್ಕೊಂಡು ಜನರಿಗೆ ಅನುಕೂಲ ಆಗೋ ರೀತಿ ಸಂಪರ್ಕವನ್ನ ಸುಗಮಗೊಳಿಸ್ಲಿಕ್ಕೆ ನಾವು ಸುಮಾರು 20 ಕೋಟಿ ರೂಪಾಯಿಗಳನ್ನ ಪಿಡಬ್ಲ್ಯೂ ಇಲಾಖೆಗೆ ನೀಡಿದ್ದು. ಅದರಲ್ಲಿ ತಮ್ಮ ಗ್ರಾಮದ ರಸ್ತೆ, ಈ ರಸ್ತೆ ಏನಿದೆ ಸುಮಾರು 3,50,00,000 ರೂಪಾಯಿಗಳಿಗೆ ಆ ಒಂದು 20 ಕೋಟಿ ರೂಪಾಯಿನಲ್ಲಿ ಮಂಜೂರಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಈ ರಸ್ತೆಗೆ ಭೂಮಿ ಪೂಜೆ ಮಾಡಿದ್ದೀವಿ. ಇಲ್ಲಿ ಒಳ್ಳೆ ರಸ್ತೆ ನಿರ್ಮಾಣ ಆಗ್ತದೆ. ಈಗ ಯಾವ ರೀತಿ ಚಂದ್ರವಾಡಿ ರಸ್ತೆ ಆಗ್ತಾ ಇದೆ ಅದೇ ರೀತಿ ಇಲ್ಲೂ ಕೂಡ ರಸ್ತೆ ನಿರ್ಮಾಣ ಆಗ್ತದೆ. ತಾವೆಲ್ಲರೂ ಕೂಡ ದಯಮಾಡಿ ಇದರ ಸದುಪಯೋಗವನ್ನ ಪಡ್ಕೊಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನ ನಾನು ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ಅತಿ ಅವಶ್ಯಕ ಇದ್ದಂತ ಒಂದು ರಸ್ತೆ, ನಿಮ್ಮ ಈ ರಸ್ತೆ ಆಗಿರ್ಬೋದು, ನಮ್ಮ ಚಂದ್ರವಾಡಿ ರಸ್ತೆ ಆಗಿರ್ಬೋದು, ಎಲ್ಲೂ ಕೂಡ ತುಂಬಾ ಅತಿ ಅವಶ್ಯಕವಾಗಿ ಆಗ್ಬೇಕಾಗಿದ್ದಂತ ರಸ್ತೆಗಳು, ಅವೆಲ್ಲವನ್ನೂ ಕೂಡ ಈಗ ಅಭಿವೃದ್ಧಿ ನಾವು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ಪಿಡಬ್ಲ್ಯೂ ಇಲಾಖೆಯಿಂದನೇ ಸುಮಾರು ಇಲ್ಲಿ ತನಕ ಸುಮಾರು 81 ಕೋಟಿ 86 ಲಕ್ಷ ವೆಚ್ಚದ ಕಾಮಗಾರಿಗಳು ಇಲ್ಲಿವರೆಗೂ ನಮ್ಮ ಕ್ಷೇತ್ರಕ್ಕೆ 3 ವರ್ಷ ತುಂಬ್ತಾ ಇದೆ. 3 ವರ್ಷದಲ್ಲಿ ಇಲ್ಲಿ ತನಕ ಪಿಡಬ್ಲ್ಯೂ ಇಲಾಖೆಯಿಂದ ನಮಗೆ ಬಂದಿರೋ ಅಂಥದ್ದು.